ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಏಕ ವ್ಯಕ್ತಿ ಪೋಡಿಯಲ್ಲಿ ಯಾರು ಅರ್ಜಿ ಕೊಡಬೇಕಾಗಿಲ್ಲ, ಕೊಡಬಾರದು, ಅರ್ಜಿ ಬೇಕಾಗಿಲ್ಲ, ಅರ್ಜಿ ತಗೊಳ್ಬಾರ್ದು. ನಾವೇ ಹೋಗಿ ಅವ್ರದ್ದು ಕಡತ ತಯಾರು ಮಾಡಿ ಪೋಡಿ ಮಾಡಿಕೊಡುವಂತಹ ನನ್ನ ಭೂಮಿ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಅವರು ಜಮೀನಿನ ಮಾಲೀಕರು ಮೃತರಾದ ಮೇಲೆ ವಾರಸುದಾರರ ಹೆಸರಿಗೆ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ದಿನಾ ಜನ ಅಲಿತಾರೆ. ವಿಲೇಜ್ ಅಕೌಂಟೆಂಟ್ಗೆ ಅರ್ಜಿ ಕೊಡಬೇಕು ಪೌತಿ ಖಾತೆ ಮಾಡಿಸ್ಕೊಳ್ಳೋಕ್ಕೆ, ಆಮೇಲೆ ಅದನ್ನು ಅಲಿಯುವಂಥದ್ದು. ಈಗ ರಾಜ್ಯದಲ್ಲಿ ಅಂಥ ಪ್ರಕರಣಗಳು ಎಷ್ಟಿದ್ದಾವೆ ಅಂತ ನಾವೇ ಗುರುತಿಸಿದ್ದೇವೆ. ರಾಜ್ಯದಲ್ಲಿ ಒಟ್ಟು ಮೃತರ ಹೆಸರಿನಲ್ಲಿ ಮುಂದುವರೆದಿರುವ ಜಮೀನುಗಳು ಎಷ್ಟು, ವಾರಸುದಾರರಿಗೆ ಖಾತೆ ಬದಲಾವಣೆ ಆಗದೇ ಇರುವಂಥದ್ದು ಎಷ್ಟು ಅಂತ ನಾವೇ ಗುರುತಿಸಿದ್ದೇವೆ. ಅಂಥದ್ದು ಸುಮಾರು 39 ಲಕ್ಷ ಜಮೀನುಗಳಿದ್ದಾವೆ. ಈ ಜಮೀನುಗಳು ಮಾಲೀಕರು ಮೃತರಾಗಿದ್ದಾರೆ, ಅದು ವಾರಸುದಾರರಿಗೆ ಖಾತೆ ಬದಲಾವಣೆ ಪೌತಿ ಖಾತೆ ಆಗದೆ ಮೃತರ ಮಾಲೀಕರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಇವುಗಳನ್ನು ಖಾತೆ ಬದಲಾವಣೆ ಮಾಡಿಸ್ಕೋಬೇಕಾದ್ರೆ ಜನ ನಮಗೆ ದೂರ ಹೇಳ್ತಾ ಇದ್ರು, ಅಲ್ದು ಸಾಕಾಗುತ್ತೆ ನಮಗೆ, ಕೊನೆಗೆ ಸಾಕಾಗಿ ಯಾರಾದರೂ ಮಧ್ಯವರ್ತಿಗಳಿಗೆ ಜವಾಬ್ದಾರಿ ಕೊಟ್ಟು ಆವಾಗ ನಮ್ಮ ಕೆಲಸ ಆಗ್ತಿತ್ತು ಅಂತ. ಈಗ ಇದನ್ನು ಪರಿಹಾರ ಮಾಡಲಿಕ್ಕೂ ಕೂಡ ನಾವು ಈ ಪೌತಿ ಖಾತೆ ಆಂದೋಲನವನ್ನು ಆರಂಭ ಮಾಡಿ ಯಾರ್ದು ಅರ್ಜಿಗೆ ಕಾಯದೆ ನಾವೇ ಹಳ್ಳಿಗಳಿಗೆ ಹೋಗಿ ಪೌತಿ ಖಾತೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಇದರ ಅಡಿಯಲ್ಲಿ ಇಲ್ಲಿವರೆಗೂ ಕೂಡ 14 ಲಕ್ಷ ಜಮೀನುಗಳು ಯಾವ ಮೃತರ ಹೆಸರಿನಲ್ಲೇ ಮುಂದುವರೆದಿದ್ವು ಅವುಗಳನ್ನು ನಮ್ಮ ಅಧಿಕಾರಿಗಳು ಊರಿಗೆ ಹೋಗಿ ಸ್ವಯಂ ಪ್ರೇರಣೆಯಿಂದ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ಟಿದ್ದೇವೆ. 14 ಲಕ್ಷ ಜಮೀನುಗಳ ಸಂಖ್ಯೆ. ಮಾಲೀಕರು ಕಮ್ಮಿ ಇರ್ಬೋದು, ಯಾಕಂದರೆ ಒಬ್ಬ ಮಾಲೀಕರಿಗೆ 2 ಜಮೀನು ಇರ್ಬೋದು, ಅದು ಹೇಳೋಕ್ಕಾಗಲ್ಲ. ಜಮೀನು ಅಂತ ಹೇಳ್ತಾ ಇದ್ದಾನೆ. 14 ಲಕ್ಷ ಸತ್ತೋಗಿರೋರ್ದಲ್ಲ, ಅದು ಒಂದು ಸ್ವಲ್ಪ ಕಡಿಮೆ ಇದ್ರು. ಸೊ ಈ ರೀತಿಯಾಗಿ ಅದು ಇನ್ನೊಂದು ಉದಾಹರಣೆ ತಮಗೆ. ಇದನ್ನು ಕೂಡ ನಾವೇ ಜನರ ಬಳಿಗೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ. ಮೂರನೇದು ಉದಾಹರಣೆ, ಈಗ 1940-50ನೇ ಇಸ್ವಿಯಿಂದ ಎಷ್ಟೋ ಜನಗಳಿಗೆ ನಾನಾ ಯೋಜನೆಗಳಲ್ಲಿ ಜಮೀನುಗಳು ಮಂಜೂರಾಗಿದ್ದಾವೆ. ದರ್ಖಾಸ್ತಲ್ಲಿ ಆಗಿದ್ದಾವೆ, ಫಾರ್ಮ್ 50 ಮುಖಾಂತರ ಆಗಿದ್ದಾವೆ, 53 ಮುಖಾಂತರ ಆಗಿದ್ದಾವೆ, 57 ಮುಖಾಂತರ ಆಗಿದ್ದಾವೆ. ಆದರೆ ಈ ಲಕ್ಷಾಂತರ ಜಮೀನುಗಳಿಗೆ ಅವರಿಗೆ ಮಂಜೂರಾಗಿದ್ದರೂ ಕೂಡ, ಸಾಗುವಳಿ ಮಾಡ್ತಾ ಇದ್ದರೂ ಕೂಡ ಅವರಿಗೆ ಜಮೀನಿನ ಮಾಲೀಕತ್ವದ ಎಲ್ಲ ದಾಖಲೆಗಳನ್ನು ಕೊಟ್ಟಿಲ್ಲ. ಉದಾಹರಣೆಗೆ ಅವರಿಗೆ ಪೋಡಿ ದುರಸ್ತ ಆಗಿಲ್ಲ. ಪೋಡಿ ದುರಸ್ತ ಆದರೆ ಸಪ್ರೇಟು ಅವ್ರಿಗೆ ಒಂದು ಸರ್ವೆ ಆಗುತ್ತೆ, ಸರ್ವೆ ಸ್ಕೆಚ್ ಆಗುತ್ತೆ, ಆಕಾರ ಬಂದಾಗುತ್ತೆ, ಟಿಪ್ಪಣಿ ಆಗುತ್ತೆ, RTC ಆಗುತ್ತೆ. ಇಷ್ಟೆಲ್ಲ ಆದರೆ ಅವ್ರಿಗೆ ಸಂಪೂರ್ಣ ಮಾಲೀಕತ್ವ ಸಿಗುತ್ತೆ. ಇಲ್ಲ ಅಂತೇಳಿದರೆ ಬರೀ RTC ಅಂತೇಳಿದರೆ ಸರ್ಕಾರ ಜಮೀನಲ್ಲಿ ಅವರಿದ್ದಾರೆ ಅಂತ ಒಂದು ಎಂಟ್ರಿ ಇರುತ್ತೆ, ಅಷ್ಟೇ ಬಿಟ್ಟರೆ ಸಂಪೂರ್ಣ ದಾಖಲೆ ಅವರಿಗೆ ಸಿಗೋದಿಲ್ಲ. ಅವರು ಅದನ್ನು ಮಕ್ಕಳಿಗೆ ಭಾಗ ಕೊಡಬೇಕಾದ್ರೂ ಸಮಸ್ಯೆ, ಪರಬಾರೆ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಕೆಲವು ನ್ಯಾಷನಲೈಸ್ಡ್ ಬ್ಯಾಂಕ್ಸಿಗೆ ಹೋದರೆ ಇದನ್ನು ಸಾಲಕ್ಕೂ ಕೂಡ ಅವರು ಪರಿಗಣಿಸೋದಿಲ್ಲ, ಯಾಕಂದರೆ ಇದು ಪೂರ್ಣದ ಮಾಲೀಕತ್ವ ನಿಮಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ. ಹಿಂದೆ ಒಂದೊಂದು ಪೋಡಿ ದುರಸ್ತು ಮಾಡಿಸ್ಕೋಬೇಕಾದ್ರೆ ಏಕ ವ್ಯಕ್ತಿ ಅರ್ಜಿ ಕೊಡಬೇಕಾಗಿತ್ತು, ಕೊಟ್ಟು ಅವರೇ ಕಡತ ಬಿಲ್ಟ್ ಮಾಡಿಸ್ಬೇಕು. 1 to 5 ಫೈಲನ್ನು ರೈತರ ಅರ್ಜಿ ಕೊಟ್ಟು ಒಬ್ಬೊಬ್ಬ ಅರ್ಜಿದಾರನಿಗೂ ಒಂದೊಂದು ಕಡತ ಆಗಬೇಕಾಗಿತ್ತು. ಇದು ಪ್ರಯತ್ನ ಮಾಡಿ ಇದು ಆಗೋದೇ ಇಲ್ಲ ಅಂತ ಜನ ಬಿಟ್ಟಿದ್ರು ಪೋಡಿ ದುರಸ್ತು ಮಾಡಿಸುವಂಥದ್ದು. 2018ರಿಂದ 2023ರವರೆಗೆ 5 ವರ್ಷದಲ್ಲಿ ಎಷ್ಟು ಪೋಡಿ ದುರಸ್ತಾಗಿದೆ ಅಂತ ನಾವು ನೋಡಿದರೆ ಇಡೀ ರಾಜ್ಯದಲ್ಲಿ 8500 ಪ್ರಕರಣ ಮಾತ್ರ 5 ವರ್ಷದಲ್ಲಿ ಪೋಡಿ ದುರಸ್ತಾಗಿದೆ. ಈಗ ನಾವು ಕೂಡ ಇದನ್ನು ಜನ ಅರ್ಜಿ ಕೊಡೋದಕ್ಕೆ ನಿರ್ಬಂಧನೆ ಮಾಡಿದ್ದೇವೆ. ಈಗ ಏಕ ವ್ಯಕ್ತಿ ಪೋಡಿಯಲ್ಲಿ ಯಾರು ಅರ್ಜಿ ಕೊಡಬೇಕಾಗಿಲ್ಲ, ಕೊಡಬಾರದು, ಅರ್ಜಿ ಬೇಕಾಗಿಲ್ಲ, ಅರ್ಜಿ ತಗೊಳ್ಬಾರ್ದು.
ನಾವೇ ಹೋಗಿ ಅವ್ರದ್ದು ಕಡತ ತಯಾರು ಮಾಡಿ ಪೋಡಿ ಮಾಡಿಕೊಡುವಂತಹ ನನ್ನ ಭೂಮಿ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಇದರಲ್ಲಿ ಇಲ್ಲಿವರೆಗೆ 2,52,000 ರೈತರದನ್ನು ನಾವು ಪೋಡಿ ದುರಸ್ತಿಗೆ ಆದೇಶ ಮಾಡಿದ್ದೇವೆ. ಈಗ 5 ವರ್ಷ ಹಿಂದೆ ಆಗಿದ್ದು 8,500 ಪ್ರಕರಣ. ಈಗ ನಾವು 1.5 ವರ್ಷದಲ್ಲಿ, 1.5 ವರ್ಷನೂ ಇಲ್ಲ, 2025 ಜನವರಿಗೆ ಶುರು ಮಾಡಿದ್ವಿ. 2025 ಜನವರಿಯಿಂದ ಮೇ 2026 1.25 ವರ್ಷದಲ್ಲಿ 2,52,000 ಮಂಜೂರಿದಾರ ರೈತರದ್ದು ಪೋಡಿ ದುರಸ್ತಿಗೆ ನಾವು ಆದೇಶ ಮಾಡಿದ್ದೇವೆ. ಇನ್ನೂ ಮಾಡೋದು ಇದೆ, ಮಾಡ್ತೇವೆ. ಈ ಡಿಸೆಂಬರ್ ಒಳಗಡೆ ಎಲ್ಲರದು ಮುಗಿಸ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ.